ರಾಜಕೀಯದಲ್ಲಿ ಹನಿ ಟ್ರ್ಯಾಪ್ ವಿಚಾರ ಬಹಳ ಸದ್ದು ಮಾಡ್ತಿದೆ. ವಿಧಾನಸೌಧದ ಮೊಗಸಾಲೆಗೆ ಸೀಮಿತವಾಗಿದ್ದ ಹನಿ ಕಹಾನಿ ಈಗ ಹಾದಿ ಬೀದಿಯಲ್ಲಿ ಭಾರಿ ಚರ್ಚೆಯನ್ನ ಹುಟ್ಟುಹಾಕಿದೆ. ಶಕ್ತಿ ಸೌಧದ ಮೊಗಸಾಲೆಯಿಂದ ಹಿಡಿದು ಅರಳಿಕಟ್ಟೆವರೆಗೂ ಈಗ ಎಲ್ಲೆಲ್ಲೂ ಹನಿ ಸವಿದ ಕುರಿತು ಸದ್ದುಗಳು ಕೇಳಿಬರ್ತಿದೆ. ಒಂದಲ್ಲ ಎರಡಲ್ಲ ಮೂರಲ್ಲ, ಬರೋಬ್ಬರಿ 48 ಜನಪ್ರತಿನಿಧಿಗಳು ಹನಿ ಟ್ರ್ಯಾಪ್ ಜಾಲದಲ್ಲಿ ಸಿಲುಕಿದ್ದಾರೆ ಅಂತ ಹೇಳಲಾಗ್ತಿದೆ. ಒಬ್ಬ ಸಚಿವರನ್ನ ಹನಿ ಟ್ರ್ಯಾಪ್ ಮಾಡಲು ಯತ್ನಿಸಲಾಗಿದೆ ಅನ್ನೋ ಸುದ್ದಿ 10-15 ದಿನಗಳಿಂದ ಓಡಾಡ್ತಾ ಇತ್ತು. ಆದ್ರೆ ಆ ಸಚಿವರು ಯಾರು? ಅವರಿಗೆ ಹನಿ ಟ್ರ್ಯಾಪ್ ಅನ್ನ ಮಾಡಲು ಯತ್ನಿಸಿದವರು ಯಾರು? ಹನಿ ಟ್ರ್ಯಾಪ್ಗೆ ಮೂಲ ಕಾರಣ ಏನು ಅನ್ನೋ ಪ್ರಶ್ನೆಗಳು ಓಡಾಡ್ತಾ ಇದ್ವು. ಆದ್ರೆ ಇದು ವಿಧಾನಸೌಧದ ಮೊಗಸಾಲೆಗೆ ಮಾತ್ರ ಸೀಮಿತವಾಗಿತ್ತು. ವಿಧಾನಸೌಧದ ಮೊಗಸಾಲೆಗೆ ಸೀಮಿತವಾಗಿದ್ದ ವಿಚಾರದ ಕುರಿತು ಅಬಕಾರಿ ಸಚಿವ ಆರ್.ಬಿ. ತಿಮ್ಮಾಪುರ, ಸಚಿವ ಬೈರತಿ ಸುರೇಶ್ ಮೊದಲಿಗೆ ಮಾತನಾಡಿದ್ರು. ಯಾವಾಗ ಇಬ್ಬರು ಸಚಿವರು ಹನಿ ಕಹಾನಿಯ ಬಗ್ಗೆ ಮಾತನಾಡಿದ್ರು, ಅಲ್ಲಿಗೆ ರಾಜ್ಯ ರಾಜಕಾರಣದಲ್ಲಿ ಹಾಟ್ ಟಾಪಿಕ್ ಆಗಿ ಬದಲಾಯಿತು ನೋಡಿ. ತುಮಕೂರು ಭಾಗದ ಹಿರಿಯ ಸಚಿವರೊಬ್ಬರಿಗೆ ಹನಿ ಟ್ರ್ಯಾಪ್ ಮಾಡಲು ಪ್ರಯತ್ನಿಸಲಾಗಿತ್ತು. ಆದ್ರೆ ಆ ಸಚಿವರು ಅಲರ್ಟ್ ಆಗಿದ್ರಿಂದ ಹನಿ ಟ್ರ್ಯಾಪ್ಗೆ ಬಂದವರನ್ನೇ ಲಾಕ್ ಮಾಡಿದ್ರು. ಕೊನೆಗೆ ಹನಿ ಟ್ರ್ಯಾಪ್ಗೆ ಬಂದಿರೋದು ತಮ್ಮ ಹಿಂದಿರೋ ಮಹಾನಾಯಕನ ಹೆಸರನ್ನ ಬಾಯ್ಬಿಟ್ಟಿದ್ದಾರೆ. ಅವರು ಸಚಿವರ ಸ್ವಪಕ್ಷದವರೇ ಆಗಿದ್ದಾರೆ ಅನ್ನೋದು ಬಯಲಾಗಿತ್ತು. ಇಷ್ಟಾದ್ರೂ ಈ ವಿಚಾರದ ಕುರಿತು ಸದನ ನಡೀತಿದ್ರೂ ದೊಡ್ಡದಾಗಿ ಚರ್ಚೆಯಾಗಲಿ, ಅದರ ಕುರಿತು ಪ್ರಸ್ತಾಪವಾಗಲೇ ಆಗಿರಲಿಲ್ಲ. ರಾಜ್ಯ ರಾಜಕೀಯಕ್ಕೆ ಸೀಮಿತವಾಗಿದ್ದಂತ ಹನಿ ಟ್ರ್ಯಾಪ್ ವಿಚಾರ ಗುರುವಾರ ಇದ್ದಕ್ಕಿದ್ದಂತೆ ಸದನದಲ್ಲಿ ಪ್ರಸ್ತಾಪ ಆಯಿತು. ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಸದನದಲ್ಲಿ ಹನಿ ಟ್ರ್ಯಾಪ್ ವಿಚಾರವನ್ನ ಪ್ರಸ್ತಾಪಿಸಿದ್ರು. ಇದಾದ ಬಳಿಕ ಹನಿ ಟ್ರ್ಯಾಪ್ ವಿಚಾರಕ್ಕೆ ಬಜೆಟ್ ಮೇಲಿನ ಚರ್ಚೆಯನ್ನ ಮರೆತ ಸದಸ್ಯರು ಹನಿ ಟ್ರ್ಯಾಪ್ ಕುರಿತು ಮಾತನಾಡೋದಕ್ಕೆ ಆರಂಭಿಸಿದ್ರು. ಹನಿ ಟ್ರ್ಯಾಪ್ ಕುರಿತು ಸ್ವತಃ ಸಿಎಂ ಸಿದ್ದರಾಮಯ್ಯನವರಿಂದ ಹಿಡಿದು ಹಿರಿಯ ಕಿರಿಯ ಶಾಸಕರವರೆಗೂ ಎಲ್ಲರೂ ಮಾತನಾಡಿದ್ದಾರೆ. ಹಲವರು ಸಚಿವರು ಸಹ ಈ ಬಗ್ಗೆ ಮಾತನಾಡಿದ್ದಾರೆ. ಇವರಲ್ಲಿ ತುಮಕೂರು ಜಿಲ್ಲೆಯ ಸಚಿವರಾದ ಕೆಎನ್ ರಾಜಣ್ಣ, ಪರಮೇಶ್ವರ್ ಕೂಡ ಮಾತನಾಡಿದ್ರು. ಬಿಜೆಪಿ ಶಾಸಕರಾದ ಬಸನಗೌಡ ಪಾಟೀಲ್ ಯತ್ನಾಳ್, ವಿ ಸುನಿಲ್ ಕುಮಾರ್, ಎಸ್.ಆರ್. ವಿಶ್ವನಾಥ್ ಸೇರಿ ಹಲವರು ಮಾತನಾಡಿದ್ರು. ಹನಿ ಟ್ರ್ಯಾಪ್ ವಿಚಾರ ಬಜೆಟ್ ಕಲಾಪವನ್ನೇ ಆಪೋಷಣ ತೆಗೆದುಕೊಂಡಿದೆ. ಹನಿ ಟ್ರ್ಯಾಪ್ ವಿಚಾರ ಮುಂದಿಟ್ಟುಕೊಂಡು ಬಿಜೆಪಿ 2 ಸದನಗಳಲ್ಲಿ ಭಾರೀ ಹಲ್ಚಲನ್ನ ಎಬ್ಬಿಸಿತ್ತು. ಸದನ ಸುಗಮವಾಗಿ ನಡೆಯಲು ಅವಕಾಶ ಕೊಡ್ತಿಲ್ಲ ಅನ್ನೋ ಕಾರಣಕ್ಕೆ ಬಿಜೆಪಿಯ 18 ಶಾಸಕರನ್ನ ಸಭಾಧ್ಯಕ್ಷ ಯುಟಿ ಖಾದರ್ 6 ತಿಂಗಳು ಅಮಾನತನ್ನ ಮಾಡಿದ್ದಾರೆ. ಇದರ ನಡುವೆ ತುಮಕೂರು ಗ್ರಾಮಾಂತರ ಶಾಸಕ ಸುರೇಶ್ ಗೌಡ ಹೊಸ ಬಾಂಬ್ ಒಂದನ್ನ ಸಿಡಿಸಿದ್ದಾರೆ. ಆಡಳಿತ ಪಕ್ಷದ ಕಡೆಯಿಂದ ನಮ್ಮ ಶಾಸಕರಾದ ಬಸನಗೌಡ ಪಾಟೀಲ್ ಯತ್ನಾಳ್ಗೆ ಒಂದು ಚೀಟಿ ಬಂತು. ಆ ಚೀಟಿ ಬಂದ ಬಳಿಕವೇ ಯತ್ನಾಳ್ ವಿಷಯವನ್ನ ಪ್ರಸ್ತಾಪಿಸಿದ್ದಾರೆ. ಈ ಕುರಿತು ತನಿಖೆಯಾಗಬೇಕು, ಈ ಚೀಟಿ ಕಳುಹಿಸಿದ ಸಚಿವರು ಯಾರು ಅನ್ನೋದು ಬಹಿರಂಗ ಆಗಬೇಕು ಅಂತ ಒತ್ತಾಯಿಸಿದ್ರು. ಆಗ ಮಧ್ಯ ಪ್ರವೇಶಿಸಿದ ಸಿಎಂ ಸಿದ್ದರಾಮಯ್ಯ, ಸುನಿಲ್ ಕುಮಾರ್ ಈ ವಿಚಾರ ಪ್ರಸ್ತಾಪ ಮಾಡಿದ್ರು. ಯತ್ನಾಳ್ ಅದನ್ನೇ ಇಟ್ಟುಕೊಂಡು ಚರ್ಚೆಯನ್ನ ಆರಂಭಿಸಿದ್ರು ಅಂತ ಸಮಜಾಯಿಷಿಯನ್ನ ಕೊಟ್ಟಿದ್ದಾರೆ. ಇವೆಲ್ಲದರ ನಡುವೆ ಎಕ್ಸ್ನಲ್ಲಿ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಒಂದು ಪೋಸ್ಟ್ ಅನ್ನ ಮಾಡಿದ್ದು ಕಾಂಗ್ರೆಸ್ ವಿರುದ್ಧ ದಲಿತಾಸ್ತ್ರವನ್ನ ಪ್ರಯೋಗಿಸಿದ್ದಾರೆ. ಈಗಾಗಲೇ ಮನಿ ಟ್ರ್ಯಾಪ್ ನಲ್ಲಿ ಸಿಲುಕಿರೋ ಸರ್ಕಾರ ಹನಿ ಟ್ರ್ಯಾಪ್ ಮಾಡೋಕೆ ಶುರು ಮಾಡಿದೆ. ಹಿರಿಯ ಸಚಿವರು, ಪರಿಶಿಷ್ಟ ಪಂಗಡಕ್ಕೆ ಸೇರಿರೋ ಕೆಎನ್ ರಾಜಣ್ಣ ತಮ್ಮ ವಿರುದ್ಧ 2 ಬಾರಿ ಹನಿ ಟ್ರ್ಯಾಪ್ ಮಾಡಲು ಪ್ರಯತ್ನ ಆಗಿದೆ ಅಂತ ಹೇಳಿದ್ದಾರೆ. ಈಗ ಕನ್ನಡಿಗರಿಗೆ ಕಾಡ್ತಿರೋ ಪ್ರಶ್ನೆ ಅಂದ್ರೆ ಹನಿ ಟ್ರ್ಯಾಪ್ ಬಗ್ಗೆ ಕೆಎನ್ ರಾಜಣ್ಣ, ಸತೀಶ್ ಜಾರಕಿಹೊಳಿ, ಡಾಕ್ಟರ್ ಎಚ್.ಸಿ. ಮಹದೇವಪ್ಪ ಧ್ವನಿಯನ್ನ ಎತ್ತಿದ್ದಾರೆ. ಇವರೆಲ್ಲರೂ ಸಿದ್ದರಾಮಯ್ಯ ಬಣದಲ್ಲಿ ಗುರುತಿಸಿಕೊಂಡಿರೋರು ಅನ್ನೋದು ಕಾಕತಾಳಿಯೋ ಅಥವಾ ಇದರ ಹಿಂದೆ ರಾಜಕೀಯ ಷಡ್ಯಂತ್ರವೇನಾದ್ರೂ ಇದೆಯೋ ಅಂತ ಪ್ರಶ್ನಿಸಿದ್ದಾರೆ. ಒಂದು ಮೂಲದ ಪ್ರಕಾರ ಸದನದಲ್ಲಿ ಹನಿ ಟ್ರ್ಯಾಪ್ ವಿಚಾರ ಪ್ರಸ್ತಾಪ ಮಾಡುವ ಕುರಿತು ಗೌಪ್ಯ ಸಭೆ ನಡೆದಿದೆ ಅಂತ ಹೇಳಲಾಗ್ತಿದೆ. ಈ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ, ಕೆಎನ್ ರಾಜಣ್ಣ ಸೇರಿ ಹಲವು ಹಿರಿಯ ಸಚಿವರು ಭಾಗವಹಿಸಿದ್ರು ಅಂತ ಹೇಳಲಾಗ್ತಿದೆ. ಈ ಸಭೆಯಲ್ಲಿ ಯತ್ನಾಳ್ ಮೂಲಕ ವಿಷಯ ಪ್ರಸ್ತಾಪಿಸಲು ತೀರ್ಮಾನಿಸಿದ್ರು. ಸಭೆಯಲ್ಲಿ ಮಾಡಿದ್ದ ಪ್ಲಾನ್ ಪ್ರಕಾರ ಯತ್ನಾಳ್ಗೆ
ವಿಚಾರವನ್ನ ಪ್ರಸ್ತಾಪಿಸಲು ಚೀಟಿ ಕಳುಹಿಸಲಾಗಿದೆ. ಆದ್ರೆ ಆ ಚೀಟಿಯನ್ನ ಕಳುಹಿಸಿದ್ದು ಯಾರು? ಸಿದ್ದರಾಮಯ್ಯ ಸರ್ಕಾರದ ಯಾವ ಸಚಿವರು? ಯತ್ನಾಳ್ಗೆ ಚೀಟಿಯನ್ನ ಕಳುಹಿಸಿ ವಿಚಾರವನ್ನ ಪ್ರಸ್ತಾಪಕ್ಕೆ ಸೂಚನೆ ನೀಡಿದ್ರು ಅನ್ನೋದು $1 ಮಿಲಿಯನ್ ಪ್ರಶ್ನೆಯಾಗಿ ಉಳಿದುಕೊಂಡಿದೆ. ಒಂದು ವೇಳೆ ಇದು ನಿಜವಾಗಿದ್ರೆ ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋದು ಬಹಿರಂಗ ಆಗಿದೆ ಅನ್ನೋದು ರಾಜಕೀಯ ವಿಶ್ಲೇಷಕರ ಅಭಿಪ್ರಾಯವಾಗಿದೆ. ಬಜೆಟ್ ಅಧಿವೇಶವನ್ನೇ ಬಲಿ ತೆಗೆದುಕೊಂಡ ಈ ಹನಿ ಟ್ರ್ಯಾಪ್ ವಿಚಾರ ಇನ್ನು ಎಲ್ಲೆಲ್ಲಿಗೆ ಹೋಗಿ ತಲುಪುತ್ತೆ? ಯಾರ ಬುಡಕ್ಕೆ ಬಂದು ನಿಲ್ಲುತ್ತೆ? ಹಲವು ಸಚಿವರು, ಪ್ರತಿಪಕ್ಷ ನಾಯಕರು ಬೊಟ್ಟು ಮಾಡ್ತಿರೋ ಆ ಮಹಾನಾಯಕ ಯಾರು? ಕಾಂಗ್ರೆಸ್ನ ಬಣಬಡಿದಾಟ ಹನಿ ಟ್ರ್ಯಾಪ್ ವರೆಗೂ ಬಂದು ಮುಟ್ಟಿದ್ಯಾ? ಇದಕ್ಕೆ ಕೈ ಹೈಕಮಾಂಡ್ ಯಾವ ರೀತಿ ಮದ್ದೆರೆಯುತ್ತೆ ಅನ್ನೋದಕ್ಕೆ ಕಾಲವೇ ಉತ್ತರ ನೀಡಲಿದೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.